ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕುಟುಂಬದಲ್ಲಿ ಯಾರು ಮೊಗಸಾಲೆ ಅಂತ ನಾನು ಹಾಕುವ ಮೊದಲು ಹಾಕಿ ಎಲ್ಲ ಎಂ ಕೇಶವ ಭಟ್ಟ, ಎಂ ಮಾಮಲ್ ಭಟ್ಟ, ಎಂ ನಾರಾಯಣ ಭಟ್ಟ ಅಂತೇಳಿ ಹಾಕಿ ನನ್ನದು ಎಂ ಸರ್ಟಿಫಿಕೇಟ್ನಲ್ಲಿ SSLC ಸರ್ಟಿಫಿಕೇಟ್ನಲ್ಲಿ ಎಂ ನಾರಾಯಣ ಭಟ್ಟ. ಇವತ್ತು ಬ್ಯಾಂಕ್ ಅಕೌಂಟ್ ಇರೋದು ಎಂ ನಾರಾಯಣ ಭಟ್ಟ. ಆದರೆ ಪೆನ್ ನೇಮು ನಾ ಮೊಗಸಾಲೆ ಅಂತ ಮಾಡಿದ್ದೇನೆ, ಅದನ್ನು ಹಾಗೆ ಇಟ್ಟುಕೊಂಡಿದ್ದೇನೆ. ಎಡೆಯಲ್ಲಿ ಪೇಷಂಟು ವಾಂತಿ ಭೀತಿಯವರು ಬಂದರು, ಆಗ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಜ್ವರದವರು ಬಂದರೆ ಈಗ ನಾನು ಕಾದಂಬರಿ ಬರೀತೇನೆ, ನೀನು ಹೋಗು ಮರ ಹೇಳಿದ್ದೀನಿ. ಅಲ್ಲಿಯೇ ನಿಲ್ಲಿಸಿ ಹೋಗಿ ಅವರಿಗೆ ಮದ್ದು ಕೊಟ್ಟು ಅವರ ಹತ್ರ ಸಮಾಧಾನದಿಂದ ಮಾತಾಡಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಬಂದು ಮತ್ತೆ ಬರೀತಿದ್ದೆ. ಅದು ನನಗೆ ಆ ಮೂಡು ಇಲ್ಲ. ಕ್ಷೇತ್ರ ಕಾರ್ಯವು ನಾನು ಎಲ್ಲಿಯೂ ಹೋಗಿ ಬರಲಿಲ್ಲ. ದೇವರಂದರೆ ಏನು, ನಮಗೆ ನಾವು ಎಣಿಸದಿದ್ದದ್ದು, ನಮಗೆ ಮಾಡಲು ಕಷ್ಟ ಅಂತ ತಿಳಿಸಿಕೊಂಡದ್ದು ಅದು ಆಗಿ ಹೋದರೆ ಅದುವೇ ದೇವರ ದಯ, ಅದುವೇ ದೇವರು ಅಂತ ನಾವು ತಿಳ್ಕೊಳ್ಬೋದು. ಏನೋ ಅದು ನಮ್ಮ ದೇವರ ಕಲ್ಪನೆಗೆ ಹತ್ತಿರ ಬರ್ತದೆ, ಅದು ತುಂಬ ಹತ್ತಿರ ಬರ್ತದೆ. ಗಂಡು ಹೆಣ್ಣಿನ ಸಮಸ್ಯೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಅನೇಕ ಯುವಕರಿಗೆ ಹೆಣ್ಣಿಲ್ಲ, ಮದುವೆ ಆಗಲಿಕ್ಕೆ ಹುಡುಗಿಯರಿಲ್ಲ. ಅದು ಎಸ್ಪೆಷಲಿ ನಮ್ಮ ಸಮುದಾಯವನ್ನು ನಾನು ಹೇಳುವುದಿದ್ರೆ, ಬ್ರಾಹ್ಮಣ ಸಮಾಜದ ಹುಡುಗರು ಹೋಟೆಲ್ ಬಿಸ್ನೆಸ್ ಮಾಡುವವರು, ದೇವಸ್ಥಾನದ ಕೆಲಸ ಮಾಡುವವರು, ಅರ್ಚಕರು, ಇವರಿಗೆ ಹುಡುಗಿ ಕೊಡುವುದೇ ಇಲ್ಲ. ಹೌದು, ಇದು ಕರ್ಮಕ್ಷೇತ್ರ, ನಿಮ್ಮದು ಕರ್ಮಕ್ಷೇತ್ರ. ಆದರೆ ಬಹುತೇಕ ಹುಟ್ಟಿನ ಹೆಸರನ್ನ ತನ್ನ ಹೆಸರಿನ ಕೊನೆಗೆ ಹಾಕೊಳ್ಳೋದು ಒಂದು ಪದ್ಧತಿ. ನಿಮಗೆ ಕೊಳ್ಳಿಯೂರು ಅನ್ನೋದಕ್ಕಿಂತ ಕಾಂತಾವರ ಅಲ್ಲ, ನಾನು ನಮ್ಮಲ್ಲಿ ನೀವು ಹೇಳಿದ್ದು ಸರಿ. ನಮ್ಮಲ್ಲಿ ವಿಠಲ ಬೇಲಾಡಿ ಅಂತ, ಬೇಲಾಡಿ ಅಂದರೆ ಇಲ್ಲಿಂದ ಮಧ್ಯದಲ್ಲಿ ನಮ್ಮ ಕನ್ನಡ ಸಂಘ ಸ್ಥಾಪನೆ ಆದಲ್ಲಿ ಅಲ್ಲಿಯ ಹೆಡ್ ಮಾಸ್ಟರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅವರು ಆ್ಯಕ್ಚುಲಿ ದರ್ಬೆಯವರು. ದರ್ಬೆ ಅಂದರೆ DK ಚೌಟ್ರ ನಿಮಗೆ ಗೊತ್ತಾಯಿತು. DK ಚೌಟ್ರ ಭಾವನೆಯನ್ನು ಬಿಡ್ತಾರೆ ಅವರು, ದರ್ಬೆ ಅಂತ ಹಾಕಬೇಕು. ಮತ್ತು ಅವರ ಎಂ ಇನಿಷಿಯಲ್ ಅದು ಮೀಯ ಪದವಂತ. ಅವರ ಈಗ ಕಾಂತಾವರ ಅಂತ ಇದೆ, ಕಾಂತಾವರದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಸಣ್ಣ ಸಣ್ಣ ಹೆಸರುಗಳಿರ್ತದೆ. ಹಾಗೆ ಮೀಯ ಪದವಂತ ಅವ್ರದ್ದು ಹೆಸರು ಎಂ ವಿಠಲ ಶೆಟ್ಟಿ ಅಂತ. ಅವರು ಎಂ ವಿಠಲ ಶೆಟ್ಟರನ್ನು ತೆಗೆದು ವಿಠಲ ಬೇಲಾಡಿ ಅಂತ ಮಾಡಿಕೊಂಡಿದ್ದಾರೆ. ಹಾಗೆ ನಾನು ಮಾಡಿಕೊಳ್ಳಬಹುದಿತ್ತು ಅಂತ. ಯಾಕೆ ಮಾಡಿಕೊಳ್ಳಲಿಲ್ಲ ಅಂದರೆ, ನಾನು ಹುಟ್ಟಿದ್ದು ಮನೆತನ ಅಲ್ಲ, ಅದು ಒಂದು ಪ್ರದೇಶವೇ ಕಾಂತಾವರದಾಗಿ. ನಮ್ಮ ಹಿರಿಯರದ್ದು ಒಂದು ಪರಂಪರೆ ಮೊಗಸಾಲೆ ಅಂತ. ಈಗ ಮುಳಿಯ ಪರಂಪರೆ, ಸೇಡಿಯಪ್ಪ ಪರಂಪರೆ ಇದ್ದ ಹಾಗೆ ನಮ್ಮ ಮನೆತನದ್ದು ಒಂದು ಯಕ್ಷಗಾನದ ಹಿನ್ನೆಲೆಯ ಸಾಂಸ್ಕೃತಿಕ ಪರಂಪರೆ ಇತ್ತು. ನಾನು ಮೊದಲು ಬರವಣಿಗೆ ಪ್ರಾರಂಭ ಮಾಡೋದು NB ಮೊಗಸಾಲೆ ಅಂತ, N ನಾರಾಯಣ ಭಟ್ಟ ಮೊಗಸಾಲೆ ಅಂತ. ಮತ್ತು ಮೂನಾಭ ಅಂತ ಬರೀತಿದ್ದೆ. ಮೊಗಸಾಲೆ ನಮ್ಮ ಹವ್ಯಕರಲ್ಲಿ ಮೊಗಸಾಲೆ ಅಂತ ಹೇಳುವುದಿಲ್ಲ, ಮುಕ್ಸಾಲೆ ಅಂತ ಹೇಳೋದು. ಅಪಭ್ರಂಶ, ಕನ್ನಡದ ಅಪಭ್ರಂಶ. ಹೌದು, ಅದು ನನಗೆ ಈ ಸಾಹಿತ್ಯಗಳನ್ನು ನೋಡುವ ಹುಚ್ಚಿರ್ತಿತ್ತು ಯಾವಾಗ ನಾನು ವಿದ್ಯಾರ್ಥಿ ಜೀವನದಲ್ಲಿ. ಒಮ್ಮೆ ಗೋವಿಂದ ಪೈಗಳ ಹತ್ರ ಹೋಗಬೇಕಂತ ಅನಿಸಿತು. ಗೋವಿಂದ ಪೈಗಳ ಹತ್ರ ಹೋಗಿ ನಾನೊಂದು ಸಾಹಿತಿ ಅಂತ ತೋರಿಸ್ಕೊಳ್ಬೇಕಲ್ಲ, ಆಯುರ್ವೇದ ಕಾಲೇಜಲ್ಲಿ ವಿಕ್ರಮದಲ್ಲಿ ಒಂದು ಪದ್ಯ ಬಂದಿತ್ತು. ಗೋವಿಂದ ಪೈ ಅಂತ ಧೀಮಂತ ವ್ಯಕ್ತಿ, ಅದು ಎಷ್ಟದೇ ಕೆಟ್ಟದಂತ ಅವರ ಬಾಯಿಂದ ಬರಲಿಕ್ಕೆ ಇಲ್ಲ. ಅಲ್ಲ ಓದಿದರು, ಭಾಳ ಚೆನ್ನಾಗಿ ಉಂಟಪ್ಪ, ಇದು ನೀನು ಮೂನಾಭ ಅಂತ ಬರೆದಿದ್ದೆಲ್ಲ. ಅಂದರೆ ಎಂಥದ್ದು? ಮುಕ್ಸಾಲೆ. ಮುಕ್ಸಾಲೆ ಅಂದರೆ ಎಂಥದ್ದು? ಮೊಗಸಾಲೆ. ಮುಕ್ಸಾಲೆ ಅಂತ ಬರಿಬೇಡ, ಮೊಗಸಾಲೆ ಅಂತ ಮಾಡು. ಮೊಗಸಾಲೆ ಎಂಬುದು ಶುದ್ಧ ಕನ್ನಡ, ಮುಕ್ಸಾಲೆ ಎಂಬುದು ಕನ್ನಡವೂ ಅಲ್ಲ, ವಾಡಿಕೆ ಅಲ್ಲ. ಹಾಗೆ ಮಾಡು, ಮೊಗಸಾಲೆ ಅಂತಲೇ ಮಾಡುವಂತ. ಹಾಗೆ ನಾ ಮೊಗಸಾಲೆ ಅಂತ ಅದು ಗೋವಿಂದ ಪೈಗಳು. ಮತ್ತು ಗೋವಿಂದ ಪೈಗಳು ಎಷ್ಟು ನನ್ನೊಟ್ಟಿಗೆ ಒಂದು ಅರ್ಧ ಗಂಟೆ ಕೂತಿದ್ರು. ಮಧ್ಯಾಹ್ನ ಸಾಮಾನ್ಯ 2-2:30 ಹೋದ್ದು. ಆ ಮುದುಕ ಆಗ ಮೀಸೆ ಎಲ್ಲ ಹಣ್ಣಾಗಿ ಇದಾಗಿತ್ತು. ಆದರೂ ಆ ಹೊತ್ತಿಗೆ ನನಗೆ ಇಂಟರ್ವ್ಯೂ ಕೊಟ್ಟು ನನ್ನ ಹತ್ರ ತುಂಬ ಮಾತಾಡಿ ನಮ್ಮ ಮನೆತನದ್ದೆಲ್ಲ ಕೇಳಿ ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಎಲ್ಲ ಆ ಕಾಲದಲ್ಲಿ ಅವರು ಅದನ್ನೆಲ್ಲ ವಿಚಾರಿಸಿದವರು. ಹಾಗಾಗಿ ಏನೋ ಒಂದು ಮೊಗಸಾಲೆದ್ದು ಉಂಟು. ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಕುಟುಂಬದಲ್ಲಿ ಯಾರು ಮೊಗಸಾಲೆ ಅಂತ ನಾನು ಹಾಕುವ ಮೊದಲು ಹಾಕಿ ಎಲ್ಲ ಎಂ ಕೇಶವ ಭಟ್ಟ, ಎಂ ಮಾಮಲ್ ಭಟ್ಟ, ಎಂ ನಾರಾಯಣ ಭಟ್ಟ ಅಂತೇಳಿ ಹಾಕಿ ನನ್ನದು ಎಂ ಸರ್ಟಿಫಿಕೇಟ್ನಲ್ಲಿ SSLC ಸರ್ಟಿಫಿಕೇಟ್ನಲ್ಲಿ ಎಂ ನಾರಾಯಣ ಭಟ್ಟ. ಇವತ್ತು ಬ್ಯಾಂಕ್ ಅಕೌಂಟ್ ಇರೋದು ಎಂ ನಾರಾಯಣ ಭಟ್ಟ. ಆದರೆ ಪೆನ್ ನೇಮು ನಾ ಮೊಗಸಾಲೆ ಅಂತ ಮಾಡಿದ್ದೇನೆ, ಅದನ್ನು ಹಾಗೆ ಇಟ್ಟುಕೊಂಡಿದ್ದೇನೆ. ಹಾಗಂತ ಕಾಂತಾವರದ್ದು ನಾನು ಅದನ್ನು ಕೀಳಂದಾಜಿಸಿದ್ದು ಅಂತಲ್ಲ, ಅದು ಇದರಲ್ಲಿ ಕಾವ್ಯನಾಮ ಅಷ್ಟೇ ಹೊರತು. ಮತ್ತು ನಾನು ಈಗ ಕಾಂತಾವರ ಕನ್ನಡ ಸಂಘದಿಂದಾಗಿ ಈಗ ಮೊಗಸಾಲೆ ಅಂದರೆ ಕಾಂತಾವರ ಅಂತ ಹೇಳ್ತಾರೆ ಎಲ್ಲರೂ. ಅದು ಎಷ್ಟು ಅವಿನಾಭಾವ ಸಂಬಂಧವನ್ನು ಜನ ಗುರುತಿಸಿದ್ದಾರೆ, ಆ ಸಂತೋಷ ಇದೆ. ಕಾಂತಾವರದ ಅಂದ ತಕ್ಷಣ ನಿಮಗೆ ನೆನಪು ಬರೋದೇನು? ಹೆಂಡತಿಯನ್ನು ಬಿಟ್ಟರೆ ಕಾಂತಾವರದ ಊರು, ಪ್ರಕೃತಿ ಸೌಂದರ್ಯ. ಕಾಂತಾವರದ
ಇದೀಗ ನಮ್ಮ ಊರಲ್ಲೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಬಿಡುವಿಲ್ಲ. ನೀವು ಇಡೀ ಒಮ್ಮೆ ಗ್ರಾಮವನ್ನು ತಿರುಗಿದರೆ ನಿಮಗೆ ಎಷ್ಟು ಸಂತೋಷ ಆಗ್ಬೋದು ಅಂದರೆ ಅತ್ಯಂತ ಪ್ರಕೃತಿಯ ರಮಣೀಯವಾದ ಒಂದು ಸ್ಥಳ. ಈಗ ಕುವೆಂಪು ಕಾನೂರು ಕುಪ್ಪಳ್ಳಿ ಬರದಾಗಿ ಅದನ್ನು ನಾನು ಇಲ್ಲಿಗೆ ಹೋಗಿದ್ದೇನೆ, ಕುಪ್ಪಳ್ಳಿಗೆ ಹೋಗಿದ್ದೇನೆ, ನೋಡಿದ್ದೇನೆ. ಹಾಗೆ ಅಂಥ ಮನೆಗಳಿದ್ದು ಇಲ್ಲಿ ಶ್ರೀಮಂತಿಗೆ. ನಾನು ಉಲ್ಲಂಘನೆ ಅಂತ ಒಂದು ಬಂಟ ಸಮುದಾಯದ ಇಡೀ ಇದನ್ನು ಬರೆದಿದೆ. ಅದು ಬರೆದದ್ದು ಆ ಸಮುದಾಯದವರು ಫ್ಯೂಡಲ್ ಆದರೂ ಸಮೇತ ಎಷ್ಟು ಅದ್ಭುತವಾದ ಒಂದು ಇದಿತ್ತು, ಅವರ ಗುತ್ತಿಗೆ ಎಷ್ಟು ವೈಭವ ಇತ್ತು, ಅವರ ಕಾರ್ಬಾರುಗಳು ಏನು ಅಂತ. ಅದು ಸಾಮಾನ್ಯ ಅದನ್ನು ಚೌಟರು ಹಸ್ತಪ್ರತಿಯಲ್ಲಿ ಓದಿದರು. ಈ ಕುವೆಂಪುಗೂ ದಾಳ ಬಿಡುದಿದ್ದಿ ಅಂತ ಹೇಳಿದ್ರು. ನನಗೆ ಹೆದರಿಕಿತ್ತು, ಯಾಕಂದರೆ ಒಂದು ಬಂಟರ ಬಗ್ಗೆ ಒಬ್ಬ ಬ್ರಾಹ್ಮಣ ಬರೆದದ್ದು, ಇನ್ನು ಏನಾದರೂ ಗಲಾಟೆ ಆಗ್ಬೋದಂತ. ಅದು ಅವರು ಹಿಂದೆಟ್ಟು ದಾಳ ಗಲಾಟೆ ಹಾಕೊಂಡಿದ್ವಿ, ಬಂಟೆರು ಇದು ಬಂತು. ಆ ನಂತರ ಅದು ಇಂಗ್ಲೀಷಿನಲ್ಲಿ ಬಂತು. ಎಷ್ಟೋ ಜನ ಇಲ್ಲಿ ಗುತ್ತಿನವರು, ಕಾಸರಗೋಡಿಯಿಂದ ಹಿಡಿದು ಇಲ್ಲಿಯ ಸಮಗ್ರದ ಅನೇಕ ಗುತ್ತಿನವರು ಅದನ್ನು ತಗೊಂಡಿದ್ದಾರೆ. ಇಂಗ್ಲೀಷಿನಲ್ಲಿ ಬಂತು. ನಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಬೇಕದು, ಅದೊಂದು ಭಗವದ್ಗೀತೆ ಹಾಗೆ ಬಂಟರಿಗೆ ಅಂತ ಹೇಳಿ ನನ್ನನ್ನು ಒಪ್ಪಿಕೊಂಡಿದ್ದಾರೆ ಅವರು. ಮತ್ತು ಅದಕ್ಕೆ ಕುವೆಂಪು ಅವಾರ್ಡ್ ಸಮೇತ ಶಿವಮೊಗ್ಗ ಕರ್ನಾಟಕ ಸಂಘದಿಂದ ಬಂದಿದೆ. ಸಾಹಿತ್ಯ ಅಕಾಡೆಮಿಯ ಬಹುಮಾನವು ಅದಕ್ಕೆ ಬಂದಿದೆ. ಬಹುಶಃ ನನ್ನ ಮಾಸ್ಟರ್ ಪೀಸ್ ಅಂತ ಹೇಳಿದರೆ ಅದುವೇ ಇರ್ಬೋದು ಅಂತ ನನಗೆ ಅನಿಸ್ತದೆ. ನನಗೆ ಅದರಿಂದ ತುಂಬ ಸಂತೋಷ ಸಿಕ್ಕಿದೆ. ಅದನ್ನು ಸುಮಾರು 3-4 ತಿಂಗಳು ಬರೆದಿದ್ದೇನೆ. ಅದನ್ನು ಬರೆಯುವಾಗ ಇದು ಎಲ್ಲಿಂದೆಲ್ಲ ಕ್ಷೇತ್ರ ಕಾರ್ಯ ಮಾಡಿದರು ಅಂತ. ನಾನೊಬ್ಬ ಡಾಕ್ಟ್ರಾಗಿ ಎಲ್ಲಿ ಕ್ಷೇತ್ರ ಕಾರ್ಯ ಮಾಡಲಿಕ್ಕೆ ಆಗ್ತದೆ. ಆದರೆ ನಾನು ನನ್ನ ಮನೆಗೆ ಅನೇಕ ಬಂಟ ಹೆಣ್ಮಕ್ಕಳನ್ನು ಕರೆಸಿ ಬಂಟ ಹೃದಯ ಶ್ರೀಮಂತರನ್ನು ಮನೆಗೆ ಕರೆಸಿ ಅವರ ಹತ್ರ ಕೂತುಕೊಂಡು ಎಲ್ಲ ಸಣ್ಣ ಸಣ್ಣ ನೋಟ್ಸ್ ಮಾಡಿದ್ದೇನೆ. ಈಗ ನೋಡಿದರೆ ಒಂದು ಕೋಳಿ ಪದಾರ್ಥ ಮಾಡೋದುಂಟು. ಈಡಿಗರು ಮಾಡುವ ಕೋಳಿ ಪದಾರ್ಥ ಬೇರೆ, ಬಂಟರು ಮಾಡುವ ಕೋಳಿ ಪದಾರ್ಥ ಬೇರೆ ಅಂತ ನನಗೆ ಗೊತ್ತಿಲ್ಲ. ಪೇಜಾವರ ಮಠದಲ್ಲಿದ್ದದ್ದರಿಂದ ಪೇಜಾವರ ಸ್ವಾಮಿಗಳಿಗೆ ನಾನು ಸಾಯೋವರೆಗೂ ಭಾಳ ಪ್ರೀತಿ. ಅವರಿಗೊಂದು ಕೊಟ್ಟಿದ್ದು. ಅವರ ಹತ್ರ ನೀನು ಬಂಟರದ್ದು ಬಗ್ಗೆ ಕೋಳಿ ಪದಾರ್ಥ ನೀನು ಹೇಗೆ ಗೊತ್ತು ಮಾರಾಯ ಮಾಡೋದು ಅಂತ. ಹಾಗೆ ಅಂದರೆ ಸ್ಥಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದೆ. ಅದರಿಂದ ನನಗೆ ತುಂಬ ನೆನಪು ಸಿಕ್ಕಿದೆ. ಆ 3 ತಿಂಗಳು ಸಮೇತ ವ್ರತದ ಹಾಗೆ ಮಾಡಿದ್ದೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ ಅದೊಂದು ಮೂಡು ಬರುವುದು ಅಥವಾ ಅದು ಮೂಡು ಭಂಗ ಆಗುವುದು ಇಂಥದ್ದಿಲ್ಲ. ನಾನು ಬರೀತಾ ಇದ್ದಾಗ ನನ್ನದೇ ಒಂದು ಕೋಣೆಯಲ್ಲಿ ಇರ್ತೇನೆ, ಬಾಗಿಲು ಹಾಕಿ ಕೂತು ಬರೀತೇನೆ. ಅಲ್ಲಿಗೆ ಕಾಫಿ ಅಥವಾ ಇದನ್ನಕ್ಕೆಲ್ಲ ನನ್ನ ಹೆಂಡತಿ ಇಣಿಕೆ ನೋಡಿ ತಂದು ಕೊಡ್ತಾರೆ. ಊಟದೊತ್ತಿಗೆ ಊಟಕ್ಕೆ ಬನ್ನಿ ಹೇಳ್ತಾಳೆ, ಮತ್ತೆ ಬರೀತೇನೆ. ಎಡೆಯಲ್ಲಿ ಪೇಷಂಟು ವಾಂತಿ ಬೀದಿಯವರು ಬಂದರು, ಆಗ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಜ್ವರದವರು ಬಂದರೆ ಈಗ ನಾನು ಕಾದಂಬರಿ ಬರೀತೇನೆ, ನೀನು ಹೋಗು ಮರ ಹೇಳಿದ್ದಿಲ್ಲ. ಅಲ್ಲಿಯೇ ನಿಲ್ಲಿಸಿ ಹೋಗಿ ಅವರಿಗೆ ಮದ್ದು ಕೊಟ್ಟು ಅವರ ಹತ್ರ ಸಮಾಧಾನದಿಂದ ಮಾತಾಡಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಬಂದು ಮತ್ತೆ ಬರೀತಿದ್ದೆ. ಅದು ನನಗೆ ಆ ಮೂಡು ಇಲ್ಲ. ಕ್ಷೇತ್ರ ಕಾರ್ಯವು ನಾನು ಎಲ್ಲಿಯೂ ಹೋಗಿ ಬರಲಿಲ್ಲ. ಬಹುತೇಕ ನಾನೀಗ ಇಡೀ ಕಾರಂತರು ಬಿಟ್ಟರೆ, ನಾನು ಹೇಳಿಕೊಳ್ಳೋದಲ್ಲ, ಕಾರಂತರು ಬಿಟ್ಟರೆ ದಕ್ಷಿಣ ಕನ್ನಡದ ಎಲ್ಲ ಸಮುದಾಯದ್ದು, ಬ್ಯಾರಿ ಸಮುದಾಯದ್ದಾಗಲಿ, ಬಂಟ ಸಮುದಾಯದ್ದಾಗಲಿ, ಬ್ರಾಹ್ಮಣರದ್ದಾಗಲಿ, ಮಾಧ್ವ ಬ್ರಾಹ್ಮಣರದ್ದಾಗಲಿ, ಅದರ ಒಳಗಿರುವ ಇನ್ನಿತರ ಸಮಾಜದ್ದಾಗಲಿ ಎಲ್ಲ ನಾನು ಉಪಸಂಸ್ಕೃತಿಗಳನ್ನು ಕೃತಿಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದು ಜಾಸ್ತಿ ಆಯಿತು ಅಂತ ಟೀಕಿಸಿದವರಿದ್ದಾರೆ. ಇದೀಗ ಇಷ್ಟು ಬೇಡ ಇತ್ತು ಅದು ಅಂತೇಳಿ. ನಾನಂದರೆ ಅವರ ಮನೋಧರ್ಮ. ನನ್ನ ಉದ್ದೇಶ ಏನಂದರೆ, ಈ ಶ್ರೀಮಂತ ಸಂಸ್ಕೃತಿಯ ಯಾವ ಒಂದು ವಸ್ತು ಇದು ಈಗ ಈ ಮುಟ್ಟಾದ ಕೂಡಲೇ ಅವರದ್ದೊಂದು ಇದು ಉಂಟು, ಏನೋ ಈಗ ನೆನಪುರೋದಿಲ್ಲ ನನಗೆಲ್ಲ. ಹಿಂದೆ 2008ರಲ್ಲಿ ಬರೆದದ್ದು, ಈಗ ಅದು ವರ್ಷ 17 ಆಯಿತು. ಅದು ಎಷ್ಟು ಚೆಂದ ಉಂಟು ಅಂತ ಹೇಳಿದರೆ, ಒಂದು ತೆಂಗಿನ ಮರದ ಬುಡದಲ್ಲಿ ಕೂತುಕೊಳಿಸಿ ನೀರು ಹೊಯ್ದು ಅವಳನ್ನು ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದೆಲ್ಲ ಉಂಟು. ಅದು ಇವತ್ತಿನ ಬಂಟ ಸಮುದಾಯ ಬಿಡಿ ಯಾವ ಸಮುದಾಯಕ್ಕೂ ಗೊತ್ತಿಲ್ಲ. ಅದು ಎಲ್ಲ ದಾಖಲಾಗಬೇಕಂತ ಪ್ರೀತಿಯಿಂದ ಬರೆದದ್ದು ನಾನು. ಯಾಕಂದರೆ ಅದು ಕಾದಂಬರಿಗೆ ಸ್ವಲ್ಪ ಮೈನಸ್ ಆಗಿರ್ಬೋದು, ಕರೆಕ್ಟ್. ಆದರೆ ನನಗೆ ಆ ದಾಖಲೀಕರಣ ಬೇಕು. ಯಾರೋ ಮುಂದೆ ಒಬ್ಬ ಮಾಡ್ತಾನೆ. ಒಂದು MPhil ಆಗಿದೆ ಅದರ ಬಗ್ಗೆ. ಮತ್ತೊಬ್ಬರು ಬಂದು ಅದನ್ನೇ PhD ಮಾಡ್ತೀವಿ ಅಂತ ಒಬ್ಬರು ಮೇಡಮ್ ಬಂದರು, ಪುತ್ತೂರಿನ ಆಚೆಯಿಂದ ಹೇಮಾ ಅಂತೇಳಿ. ಅದಕ್ಕೆ ನಮ್ಮ ಯೂನಿವರ್ಸಿಟಿಯವರು ಕೊಡಲಿಲ್ಲ, ಅವಕಾಶ ಕೊಡಲಿಲ್ಲ. ಮೊಗಸಾಲೆ ಅವರದ್ದು ಒಂದು ಆಗಿದೆ, ಇಲ್ಲೊಂದು ಬೇಡ ಅಂತ. ಅವರು ಒಂದು ಕಾದಂಬರಿಯನ್ನೇ ಮಾಡ್ತೇನೆ ಅಂತ. ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ಬೇರೆ ಆಗಿದೆ ಈ ಕಾದಂಬರಿ. ಈಗ ಯಾರೋ ನಮ್ಮ ಯಲ್ಲಪ್ಪ ನಿಮ್ಮ ಕಾದಂಬರಿಗಳ ಬಗ್ಗೆ ಮತ್ತೆ ಒಬ್ಬ ನನ್ನ ಸ್ಟೂಡೆಂಟ್ ಹತ್ರ ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಇದಕ್ಕೆಲ್ಲ ಕಾರಣ ನಾನು ಕಾಂತಾವರದಲ್ಲಿದ್ದ ಕಾರಣ. ನಿಮಗೆ ಆಶ್ಚರ್ಯ ಆದೀತು, ನಾನು ಹುಟ್ಟಿದ ಊರಲ್ಲಿ ಬಂಟ ಸಮುದಾಯವೇ ಇಲ್ಲ. ಕೆಲವು ವಿಚಿತ್ರಗಳಿರ್ತದೆ. ನಮ್ಮ ಊರಲ್ಲಿ ಬಂಟರಿಲ್ಲ, ಯಾರು ಕೋಳಿಯೂರಿನಲ್ಲಿ. ಬೋಳದಲ್ಲಿ ಒಂದು ಮೊಗೇರ ಅಂತ ಒಂದು ಉಂಟು ಸಮುದಾಯ, ಅದು ಏನೋ ಶಾಪ ಅಂತ ಹೇಳಿ ಮೊಗೇರ ಸಮುದಾಯದವರು ಕಾಂತಾವರದಲ್ಲಿದ್ದಾರೆ, ಆಚೆ ಗ್ರಾಮದಲ್ಲಿ ಈಚೆ ಗ್ರಾಮ.
ಇಲ್ಲಿ ಮುಸ್ಲಿಂ ಸಮುದಾಯ ಇಲ್ಲ, ಇಲ್ಲಿ ಯಾರು ಮುಸ್ಲಿಮರು ಬಂದು ಮನೆ ಮಾಡೋದಿಲ್ಲ. ಅದು ಬಂದರೆ ಅವರಿಗೆ ಆಗುವುದಿಲ್ಲ ಅಂತ ಹೇಳಿದ್ರು. ಒಂದು ಮೂಢನಂಬಿಕೆ ಏನು ಗೊತ್ತಿಲ್ಲ. ಮುಸ್ಲಿಮರೇ ಇಲ್ಲವೇ ಇಲ್ಲ ಇಲ್ಲಿ ಕಾಂತಾವರ ಗ್ರಾಮದಲ್ಲಿ. ಇದು ದಾಟಿದರೆ ಮುಸ್ಲಿಮರು ತುಂಬ ಇದ್ದಾರೆ, ಅಲ್ಲಿ ಬೆಳುವಾಯಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ಅದೆಲ್ಲ ಟಿಪಿಕಲ್ ವಿಷಯಗಳು, ಅದನ್ನು ತರಲಿಕ್ಕೆ ನೋಡಿದ್ದೇನೆ. ಮತ್ತು ನಾನು ವೈದ್ಯಕೀಯ ವೃತ್ತಿಯಲ್ಲಿ ನನಗೆ ತುಂಬ ಬೆಂಬಲ ಕೊಟ್ಟವರು ಮುಸ್ಲಿಮರು. ನಾನು ಎಲ್ಲಿವರೆಗೆ ಅಂತ ಹೇಳಿದರೆ, ಮಂಗಳೂರಲ್ಲಿ ದೊಡ್ಡ ಒಂದು ಗಲಾಟೆ ಆಯಿತು, ಹಿಂದೂ ಮುಸ್ಲಿಂ ಗಲಾಟೆ. ಆಗ ಬಿಳುವಾಯವರೆಲ್ಲ ಸ್ವಲ್ಪ ಹೆದರಿದ್ದರು. ಆಗ ನಾನು ಹೇಳಿದೆ, ನೀವು ಇಲ್ಲಿ ನಮ್ಮ ಮನೆಯಲ್ಲಿ ಬಂದಿರ್ಬೋದು, ನನಗೊಂದು ಹುಚ್ಚು ಧೈರ್ಯ, ನನಗೆ ಏನು ಮಾಡಲಿಕ್ಕಿಲ್ಲ, ನೀವು ಬರ್ಬೋದು. ಯಾರೂ ಬರಲಿಲ್ಲ. ಅಲ್ಲಿವರೆಗೆ ನನಗೆ ಅವರ ಮೇಲೆ ಪ್ರೀತಿ ಇತ್ತು. ನನಗೆ ಆದ ಇದರ ಸಂದರ್ಭಗಳಲ್ಲಿ, ನೋವು ಕೊಟ್ಟ ಸಂದರ್ಭಗಳಲ್ಲಿ ಅನೇಕ ಮುಸ್ಲಿಮರು ನನ್ನ ಮನೆಗೆ ಬಂದಿದ್ದಾರೆ. ಪೇಷಂಟ್ಗಳು ಬಂದು ದುಃಖ ತೋಡಿಕೊಂಡಿದ್ದಾರೆ. ಮತ್ತು ಆ ಹೆಂಗಸು ಕೋರ್ಟಿಗೆ ಸಮೇತ ಬಂದು ಸಾಕ್ಷಿ, ನಾನು ಸಾಕ್ಷಿ ಹೇಳ್ತೇನೆ. ಅವಳಿಗೆ ಮನೆಗೆ ಹೋಗಿ ಎದುರಿಸಿದರು, ನೀನು ಸಾಕ್ಷಿ ಹೇಳಿದರೆ ಇದು ಅಂತ. ಅದನ್ನು ಅಲ್ಲಿ ಅವಳು ವಕೀಲರು ಹತ್ರ ನನಗೆ ಮನೆಗೆ ಬಂದು ಎದುರಿಸ್ತಾ ಇದ್ದಾರೆ. ಮತ್ತು ನಾನು 2-3 ಕ್ರಿಮಿನಲ್ ಕೇಸಲ್ಲ, 3-4 ವರ್ಷ ಮುಂದುವರಿತು. ನನಗೆ ರಗಳೆ ಆಯಿತು. ಮತ್ತು ಅವನು ಮೆತ್ತಗಾದ, ಅವನಿಗೆ ಯಾರು ಅಸಾಲ್ಟ್ ಮಾಡಿದ್ದಾನೆ ಅವನು ಮೆತ್ತಗಾದ. ಮತ್ತು ಜಡ್ಜರ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ, ನಾನು ಕೇಸನ್ನು ತಗೊಳ್ತೇನೆ, ನನಗೆ ಬೇಡ ಸರ್. ನೀವು ಅದನ್ನು ಯಾಕೆ ತಗೊಳ್ಳೋದು, ಅವ ಮಾಡಿ. ಇಲ್ಲ, ಕ್ಷಮಿಸಿದ್ದೇನೆ ನಾನು ನೋಡಿ. ಅವ ಆಯಿತು, ಆಗ ನಿಮಗೆ ಬೇಡ ತೆಗಿತಾನೆ ಕೇಸನ್ನು. ಅದನ್ನು ಡಿಸ್ಮಿಸ್ ಮಾಡಿದರು. ನಾನು ಹೊರಗೆ ಬಂದಾಗ ಅದೇ ದಿನ ಸುಧದಲ್ಲಿ ಒಂದು ಗಾಂಧಿಯ ಪದ್ಯ ಬಂದಿತ್ತು ಒಂದು. ಆಗ ಪದ್ಯ ಆಗ್ತದೆ. ಇವ ಸೀದಾ ಬಂದು, ಅವನು ಓದುವ ಹುಚ್ಚೆಲ್ಲ ಇತ್ತು ಅವನಿಗೆ. ಅವ ಕಲ್ಚರ್ಡ್, ಯಾಕೆ ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಮಾಡಿದ. ಅವ ಬಂದು ಕಾಲು ಹಿಡಿದ, ನೀವು ಗಾಂಧಿ ಅಂತ. ಎಲ್ಲ ಆಗಿತ್ತು. ಹಾಗಾಗಿ ಏನೆಲ್ಲ ಆಗ್ತದೆ ಅಂದರೆ, ನಾನು ಒಂದು ಸಿದ್ಧಾಂತ ಏನು ಮಾಡೋದು ಅಂದರೆ, ನಾವು ಮಾಡಿದ್ದು ಅಂತ ಹೇಳುವಂಥದ್ದಲ್ಲ, ಅದನ್ನೇ ದೇವರು ಅಂತ. ಈಗ ನಮ್ಮ ಶ್ರೀಧರ ಗೌಡರು ಹೇಳಿದರು, ದೇವರಂದರೆ ಏನು, ನಮಗೆ ನಾವು ಎಣಿಸದಿದ್ದದ್ದು, ನಮಗೆ ಮಾಡಲು ಕಷ್ಟ ಅಂತ ತಿಳಿಸಿಕೊಂಡದ್ದು, ಅದು ಆಗಿ ಹೋದರೆ ಅದುವೇ ದೇವರ ದಯ, ಅದುವೇ ದೇವರು ಅಂತ ನಾವು ತಿಳ್ಕೊಳ್ಬೋದು ಏನೋ. ಅದು ನಮ್ಮ ದೇವರ ಕಲ್ಪನೆಗೆ ಹತ್ತಿರ ಬರ್ತದೆ, ಅದು ತುಂಬ ಹತ್ತಿರ ಬರ್ತದೆ. ಹಾಗಾಗಿ ಈಗ ಆ ಮನುಷ್ಯ ಈಗ ಸಿಕ್ಕಿದರೆ, ಮತ್ತು ಅವನ ಮನೆಯವರ ಔಷಧಿಗೆ ನಮ್ಮ ಹತ್ತಿರ ಬರೋದು, ಬೇರೆ ಎಲ್ಲಿಗೂ ಹೋಗ್ತಿದ್ದಿಲ್ಲ. ಈಗೆಲ್ಲ ಮಕ್ಕಳು ದೊಡ್ಡದಾಗಿದ್ದಾರೆ, ಸಣ್ಣ ಮಕ್ಕಳಿಂದ ಆಗಾಯ್ತು ಔಷಧಿಗೆ ನನ್ನ ಹತ್ರ ಬರೋದು. ರಾಮ ಔಷಧಿ ಕೊಡೋದಿಲ್ಲ, ಹೋಗು ಮರಾಯ ಅಂತ ನಾನು ಹೇಳಲಿಲ್ಲ, ದ್ವೇಷವನ್ನು ಇಟ್ಕೊಳ್ಳಲಿಲ್ಲ. ಸಿಕ್ಕಿದ್ರೆಲ್ಲ ಅವ ಈಗಲೂ ನಡು ರಸ್ತೆಯಲ್ಲಿ ಸಿಕ್ಕಿದ್ರು ನನಗೆ ನಮಸ್ಕಾರ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ. ದ್ವೇಷ ಯಾಕೆ? ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ ಇಲ್ಲ. ಮತ್ತು ಅದನ್ನೆಲ್ಲ ಮರೆತು ಬಿಟ್ಟಿದೆ ನಾನು. ಯಾಕೆಂದರೆ ನೀವು ಒಂದು ಚಾನಲ್ನವರು ಕೇಳುವಾಗ ಅದನ್ನು ಬಿಟ್ಟು ಬಿಟ್ಟರೆ ನಿಮಗೆ ನೋವಾಗ್ತದೆ. ಅದು ಪೂರ ಹೇಳಬೇಕು ಅಂತ ನೀವು ಹೇಳಿದೆ. ಇಲ್ಲದ್ರೆ ಅದನ್ನು ನಾನು ನನ್ನ ಆತ್ಮಚರಿತ್ರೆ ಬಯಲು ಬೆಟ್ಟ ಬರೆದಿದ್ದೇನೆ. ಹೌದು, ಅದಲ್ಲೆಲ್ಲ ಇದನ್ನು ಮೆನ್ಷನ್ ಮಾಡಲಿಲ್ಲ. ಯಾಕಂದರೆ ದಾಖಲೀಕರಣ ಯಾಕೆ, ಒಳ್ಳೆಯ ವಿಷಯಗಳಾದರೆ ದಾಖಲೀಕರಣ ಆಗಬೇಕು. ಕೆಟ್ಟ ವಿಚಾರಗಳನ್ನು ನಾವು ಯಾಕೆ ದಾಖಲೀಕರಣ ಮಾಡಬೇಕು? ಅದೊಂದು ಉಳಿದು ಹೋಗ್ತದೆ. ಆ ಕೆಟ್ಟ ಸಂಪ್ರದಾಯ ಬೇಡ ಅಂತ ಮಾಡಲಿಲ್ಲ. ಸಾಹಿತ್ಯದ ಕೃತಿಗಳು ಅಂತ ಬಂದಾಗ ನಿಮ್ಮ ವಯಸ್ಸು 80 ದಾಟಿದೆ. 82 ಈಗ 83ಕ್ಕೆ ಹತ್ತಿರ ಬಂದಿದೆ. ಕೃತಿಗಳು ಕೂಡ ಇನ್ನೂ ಕೆಲವು ಬರುವ ಸಾಧ್ಯತೆಗಳು, ಬರವಣಿಗೆ ಎಲ್ಲವೂ ಮುಂದುವರೆದಿದೆ. ನಾನು ಕಳೆದ ವರ್ಷ ನಂದು ಭೂಮಿಗೀತ ಅಂತ ಬಂತು. ಅದು ಭೂಮಸುದೆಯನ್ನು ಹತ್ತಿರದಿಂದ ನೋಡಿದವನು. ಭೂಮಸುದೆಯ ಹಿಂದಿನ ಜನಜೀವನ, ಭೂಮಸುದೆಯ ಸಂದರ್ಭದಲ್ಲಿ ಆದ ಆಫ್ಟರ್ ಎಫೆಕ್ಟ್ ಅದನ್ನೆಲ್ಲ ನೋಡಿ ತುಂಬ ಭೂಮಸೂದೆ ಬಂದದ್ದಕ್ಕೆ ನನ್ನದಲ್ಲ, ಯಾವ ಉದ್ದೇಶದಿಂದ ಭೂಮಸೂದೆ ಬಂತ, ಉಳುವವನೇ ಹೊಲದಡೆ ಆಗಬೇಕಂತ ಬಂತ, ಅದು ಫುಲ್ಫಿಲ್ ಆಗಲಿಲ್ಲ. ಅದರಿಂದ ನೆಗೆಟಿವ್ ಆಯಿತು. ಎಷ್ಟೋ ಭೂಮಿ ಹಡಿಲು ಬಿದ್ದಿದೆ. ಈಗ ಇಲ್ಲ, ಕೆಲವರು ಭೂಮಿಯನ್ನು ಮಾರಿ ಹೋಗಿದ್ದಾರೆ, ನಿಮ್ಮ ದೊಡ್ಡ ದೊಡ್ಡ ಸಂಸ್ಥೆಗಳು ಕೊಟ್ಟಿದ್ದಾರೆ. ಕೃಷಿ ಸಂಸ್ಕೃತಿಯೇ ಬೇಡ ಕೆಲವರಿಗೆ. ಅದೆಲ್ಲ ನೋಡಿ ನನಗೆ ದುಃಖ ಆಗಿ, ಭೂಮಿ ಎಂಬುದು ಅಡಿಗರ ಭೂಮಿಗೀತ ಕಾವ್ಯದ ಹಾಗೆ ಮಲತಾಯಿ ಆಗಿದ್ದಾಳೆ. ತಾಯಿ ಅಂತ ನಾವು ಪ್ರೀತಿಸಿದ್ದೇವೆ ಭೂಮಿಯನ್ನು. ಆಗ ಅವರಿಗೆ ಯಾರು ಈ ಚಾಲಗೇಣಿ ಒಕ್ಕಲುಗಳಂತ ಯಾರಿದ್ರು, ಆಗ ಜಮೀನ್ದಾರರಿಗೆ ಮಾತ್ರ ಭೂಮಿ ತಾಯಿ, ಚಾಲಗೇಣಿ ಒಕ್ಕಲುಗಳಿಗೆ ಮಲತಾಯಿ ಆಗಿದ್ಲು ಅವಳು. ಅಂದರೆ ಅನ್ನಕ್ಕೂ ಸಿಗ್ತಿತ್ತು, ಆದರೆ ಮಲತಾಯಿ ಆಗಿ. ಭೂಮಸೂದೆ ಬಂದ ನಂತರ ಅವರಿಗೆ ಎಲ್ಲರಿಗೂ ಭೂಮಿ ತಾಯಿ ಆಯಿತು. ಚಾಲಗೇಣಿ ಒಕ್ಕಲು ಆ ಜಮೀನ್ದಾರರಿಗೆ ಮಲತಾಯಿ ಆದಳು ಆಯಿತೆ. ಈಗ ಏನಾಗಿದ್ದಾರೆ, ಈಗ ತಾಯಿಯೂ ಬೇಡ ಮಲತಾಯಿಯೂ ಬೇಡ, ಅವರು ಬಿಟ್ಟು ಹೋಗಿದ್ದಾರೆ. ಅದರಿಂದಾಗಿ ಅದು ನನಗೆ ತುಂಬ ನೋವಾಗಿದೆ. ನಮ್ಮ ಊರಿಂದ ಅಂತ ಹೇಳೋದಲ್ಲ, ನಾನು ನೋಡಿದ ಕಡೆಯಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಭೂಮಿಯ ಕೃಷಿ ಸಂಸ್ಕೃತಿಯನ್ನು ಪ್ರೀತಿಸುವವರೇ ಇಲ್ಲ. ಅದು ಭಾಳ ನೋವಿಂದ ನನಗೆ. ಯಾಕಂದರೆ ಕೃಷಿ ಸಂಸ್ಕೃತಿಯಿಂದ ನಾನು ಬೆಳೆದು ಬಂದವ. ನಮ್ಮದು ಸಣ್ಣ ಹಿಡಿ ಬೆಳೆದಾರರು. ಮತ್ತು ಒಂದು ಮೂಲಗೇಣಿ ಅಂತ ಇತ್ತು. ಆಗ ಮೂಲಗೇಣಿ ಚಾಲಗೇಣಿ ಅದೆಲ್ಲ ಬರೆದಿದ್ದೆ ನಾನು. ನಾವು ಮೂಲಗೇಣಿ ಒಕ್ಕಲುಗಳು.
ಮತ್ತು ಸ್ವಲ್ಪ ಸ್ವಂತದ್ದು ಇತ್ತು, ಅದು ಬಿಡಿ. ಹಾಗಾಗಿ ನನಗೆ ಚಾಲಗಣಿಯವರ ಹತ್ರ ತುಂಬ ಪ್ರೀತಿ ಇತ್ತು, ಮೂಲಗಣಿಯವರ ಹತ್ರ ಪ್ರೀತಿ ಇತ್ತು. ಅವರಿಗೆಲ್ಲ ಈಗ ಎಲ್ಲ ಬೆನ್ನು ಹಾಕಿದ್ದಾರೆ ಗ್ರಾಮೀಣ ಪ್ರದೇಶಕ್ಕೆ. ಇದು ದೇಶದ ದುರಂತ, ಇಲ್ಲಿ ಅಂತಲ್ಲ, ಬೇರೆ ಕಡೆಯೂ ಹೀಗೆ ಇರ್ಬೋದು. ಅದನ್ನೆಲ್ಲ ನೋಡುವಾಗ ನನಗೆ ತುಂಬ ಬೇಜಾರಾಗ್ತದೆ. ಆದರೆ ಏನು ಮಾಡೋದು, ಈ ಕೃತಿಗಳಲ್ಲಿ ಭೂಮಿ ಗೀತೆ ಬರೆದಾಗ ಒಂದು ಶಬ್ದ ಬರೆದೆ ನಾನು, ಇದು ನನ್ನ ಕೊನೆಯ ಕಾದಂಬರಿ, ಇನ್ನು ನಾನು ಕಾದಂಬರಿ ಬರೀಲಿಕ್ಕೆ ಆಗುವುದಿಲ್ಲ. ಆಗ ಹೌದು, ನನಗೆ ತುಂಬ ಜನ ಬರೆದರು, ನೀವು ಇನ್ನೂ ಕಾದಂಬರಿ. ನನಗೆ ತುಂಬ ಆನ್ಲೈನ್ನಲ್ಲಿ ಪುಸ್ತಕ ಪರ್ಚೇಸ್ ಮಾಡುವವರು, ಫೋನ್ ಮಾಡುವವರೆಲ್ಲ ಇದ್ದಾರೆ, ಇನ್ನೂ ಬರಿಬೇಕು ಅಂತ. ಆನಂತರ ಈಗ ಒಂದು ಹೊಸ ಸಂಸ್ಕೃತಿ ನಮ್ಮಲ್ಲಿ ಬಂದಿದೆ. ಅದು ಸರಿಯ ತಪ್ಪಂತ ವಿಮರ್ಶೆ ಮಾಡುವುದು ನಾನಲ್ಲ, ಕಾಲವೇ ಹೇಳಬೇಕು. ಈಗ ನಾವು ಈ ಕಾಲಕ್ಕೆ ಸರಿಯಾಗಿ ಮಾತಾಡಿದ್ದೇನೆ ಅಂತ ನನ್ನ ಕಾಲದಲ್ಲಿ ಇರ್ಬೋದು, ಕಾರಂತರು ಅವರ ಕಾಲಕ್ಕೆ ಸರಿಯಾಗಿ ಕಾರಂತರು ಮಾತಾಡಿದ್ದು ಇವತ್ತಿನ ಕಾಲಕ್ಕೆ ಎಷ್ಟು ಪ್ರಾಕ್ಟಿಕಲ್ ಆಗಿ ಉಂಟು ಅಂತ ಗೊತ್ತಿಲ್ಲ. ನಾನು ಮಾತಾಡಿದ್ದು ನಾಳೆಗೆ ಇರುವುದಿಲ್ಲ. ವರ್ತಮಾನಕ್ಕೆ ಮಾತ್ರ ನಾವು ಇರುವುದಷ್ಟು ಭವಿಷ್ಯದ್ದಿಲ್ಲ, ಪಾಸ್ಟಿಂದು ಆಗಿ ಹೋಗಿದೆ ಬಿಡಿ. ಹಾಗಾಗಿ ಬರಿಬೇಕು. ಈಗ ಏನು ಸಮಸ್ಯೆ ಬಂದಿದೆ ಅಂದರೆ, ಕರಾವಳಿಯಲ್ಲೆಲ್ಲ ಎಲ್ಲ ಕಡೆ ಇದೆ, ಗಂಡು ಹೆಣ್ಣಿನ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಅನೇಕ ಯುವಕರಿಗೆ ಹೆಣ್ಣಿಲ್ಲ, ಮದುವೆ ಆಗಲಿಕ್ಕೆ ಹುಡುಗಿಯರಿಲ್ಲ. ಅದು ಎಸ್ಪೆಷಲಿ ನಮ್ಮ ಸಮುದಾಯವನ್ನು ನಾನು ಹೇಳುವುದಿದ್ರೆ, ಬ್ರಾಹ್ಮಣ ಸಮಾಜದ ಹುಡುಗರು ಹೋಟೆಲ್ ಬಿಸ್ನೆಸ್ ಮಾಡುವವರು, ದೇವಸ್ಥಾನದ ಕೆಲಸ ಮಾಡುವವರು, ಅರ್ಚಕರು, ಇವರಿಗೆ ಹುಡುಗಿ ಕೊಡುವುದೇ ಇಲ್ಲ. ಒಂದು ಪ್ರಶ್ನೆ. ಇನ್ನು ನಾವೆಲ್ಲ ಬಾಯಲ್ಲಿ ಹೇಳುವುದು ಸುಲಭ, ಅಂತರ್ಜಾತೀಯ ಆಗ್ಬೋದು ಅಂತ. ಅಂತರ್ಜಾತೀಯ ವಿವಾಹ ಮಾಡಿಕೊಂಡವರು ಇದ್ದಾರೆ, ನಮ್ಮ ಪುರೋಹಿತರೇ ಒಂದು ಕಾಲದಲ್ಲಿ ಮಾಡಿದ್ದಾರೆ. ಆಗೆಲ್ಲ ಡೈವರ್ಸ್ಗಳು ಆಗುವುದೆಲ್ಲ ಬಹಳ ಕಡಿಮೆ ಇತ್ತು. ಈಗ ಏನಾಗಿದೆ ಅಂತ ಹೇಳಿದರೆ, ಮದುವೆ ಆಗಿ 8 ದಿನಕ್ಕೆ ಡೈವರ್ಸ್ ಆಗುವಂಥದ್ದು ಬೇರೆ ಜಾತಿಯದ್ದಾಗಲಿ ಆಗಲಿ. ಇನ್ನೊಂದು ಚಟ ಶುರುವಾಗಿದೆ, ಜಾತಿ ಹೇಳೋದಿಲ್ಲ, ಸಮುದಾಯ ಹೇಳೋದಿಲ್ಲ, ಅದನ್ನು ನಮ್ಮ ಬ್ರಾಹ್ಮಣರು ತರ್ತಾರೆ, ದುಡ್ಡು ಕೊಟ್ಟು ಹುಡುಗಿಯನ್ನು ಕೊಂಡು ಹೋಗ್ತಾರೆ. ಇವರು ಏನು ಮಾಡ್ತಾರೆ ಗೊತ್ತುಂಟ, ಒಂದು 6 ತಿಂಗಳು ಇದ್ದು ಚಿನ್ನ ಗಿನ್ನ ಅದು ಇದು ಮಾಡಿಸಿ ಅಂತ ಹೇಳಿ ಮತ್ತೆ ಒಂದು ದಿವಸ ಬೆಳಗ್ಗೆ ಎದ್ದು ಹೋಗ್ತಾರೆ ಆ ತಾಯಿ ಮನೆಗೆ, ನಾನು ಬರುವುದಿಲ್ಲ ಅಂತಾರೆ, ಮತ್ತು ಇವ್ರಿಗೆ ಗತಿ ಇಲ್ಲ. ಹೀಗಾಗಿದೆ ಒಂದು. ಇದನ್ನು ಈಗ ಎಲ್ಲಿವರೆಗೆ ಅಂತ ಹೇಳಿದರೆ, ಬಂಟ ಸಮುದಾಯದವರು ಹೇಳ್ತಾರೆ, ನಮ್ಮಲ್ಲಿಯೂ ಗೌಡ್ರದ್ದು ಗೊತ್ತಿಲ್ಲ ನನಗೆ, ಬಂಟ ಸಮುದಾಯದಲ್ಲೂ ಹುಡುಗಿಯರಿಲ್ಲ ಹೇಳ್ತಾರೆ. ನಾನು ಮೊನ್ನೆ ಮಾತಾಡುವಾಗ ಕ್ರಿಶ್ಚಿಯನ್ರ ಹತ್ರ ಹೀಗೆ, ನನ್ನ ಯಾರ ಹತ್ರ ನಮ್ಮಲ್ಲಿಯೂ ಪರಿಸ್ಥಿತಿ ಇದು ಹೇಳ್ತಾರೆ, ಮುಸ್ಲಿಮರಲ್ಲಿಯೂ ಹೀಗೆ ಉಂಟು ಅಂತಾರೆ. ಒಟ್ಟು ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ. ಮತ್ತೆ ಇದ್ದ ಹುಡುಗಿಯವರದ್ದೆಲ್ಲ ಸ್ವಲ್ಪ ಬೇರೆ ಬೇರೆ ಲವ್ ಅದು ಇದು. ಹೌದು, ಲೀವ್ ಇನ್ ಟುಗೆದರ್. ಹೌದು, ಅದನ್ನು ಒಂದು ಈಗ ಲೀವ್ ಇನ್, ಈ ಸಮಸ್ಯೆಗಳನ್ನು ಇಟ್ಟುಕೊಂಡು ಒಬ್ಬ ಆದರ್ಶ ಶಿಕ್ಷಕನ ಮಗಳು, ಅವನಿಗೆ ಮಕ್ಕಳಾಗಲಿಲ್ಲ, ಅವನು ದತ್ತಕ್ಕೆ ಒಂದು ಹುಡುಗಿಯನ್ನು ತಗೊಂಡು ಅದನ್ನು ಭಾಳ ಪ್ರೀತಿಯಿಂದ ಬೆಳೆಸಿದ್ರು. ಅವಳೊಂದು ಲವ್ ಮ್ಯಾರೇಜ್ ಮಾಡಿಕೊಂಡ್ರು. ಆನಂತರ ಅವನನ್ನು ಬಿಟ್ಟರು, ಲಿವ್ ಇನ್ ಟುಗೆದರ್ ಅಂತ ಮತ್ತೊಬ್ಬನನ್ನು ಮಾಡಿಕೊಂಡು, ಆನಂತರ ಮತ್ತೊಬ್ಬನನ್ನು ಮಾಡಿಕೊಂಡು, ಇವಳು ಮಗು ಬೇಡ ಹೇಳೋದು, ಅವ ಮಗು ಬೇಕಾದ, ಹೀಗೆಲ್ಲ ಆಗಿ ಒಂದು ಗೊಂದಲದ ಪರಿಸ್ಥಿತಿ ನಿರ್ಮಾಣ. ಅದಕ್ಕೆ ಎಲ್ಲದರಿಂದ ಬಿಡುಗಡೆಯೇ ಮೋಕ್ಷ. ನಮ್ಮ ಸಂಸ್ಕೃತಿಯಿಂದ ನಾವು ಬಿಡುಗಡೆಗೊಳ್ಳುತ್ತಾ ಇದ್ದೇವೆ. ಈಗ ನಮ್ಮ ಮೋಕ್ಷ ಅಂತ ಒಂದು ಕಾದಂಬರಿ ಬರೆದಿದ್ದೇನೆ, ಪೂರ ತೃಪ್ತಿ ಕೊಡಲಿಲ್ಲ. ಯಾಕಂದರೆ ಇನ್ನೊಂದು 2 ಸರ್ತಿ ನೋಡಬೇಕು ನಾನು. ಈಗ ಮೊದಲಿನ ಹಾಗೆ ನೆನಪು ಬರುವುದಿಲ್ಲ, ರೀಕಾಲ್ ಮಾಡಲಿಕ್ಕೆ ಆಗೋದಿಲ್ಲ ವಿಷಯಗಳು. ಎಲ್ಲಿ ಅವರಿಗೆ ಕಷ್ಟ ಆಗಿದೆ ಅಂದರೆ, ಕಾದಂಬರಿ ಬರೆಯುವಾಗ ಇಂಥವ ಕಥಾನಾಯಕ ಅಂತ ಹೇಳಿ ಆದರೆ ಸಾಮಾನ್ಯ ಕೊನೆಗಾಗುವಾಗ ಅವ ಹೋಗಿ ಮತ್ತೊಂದು ಹೆಸರು ಬಂದುಬಿಡ್ತಾರೆ. ಅಲ್ಲಿವರೆಗಿನ ಸ್ವಲ್ಪ ಗೊಂದಲಗಳ ಪರಿಸ್ಥಿತಿ ಆಗಿದೆ. ಕವಿತೆಗಳನ್ನು ಮಾತ್ರ ಒಂದು ಸಿದ್ಧ ಶೈಲಿ ನನಗೆ ಸಿದ್ಧಿಸಿದೆ. ಹಾಗಾಗಿ ಕವಿತೆಗಳನ್ನು ನಾನು ಈಗಲೂ ಚೆನ್ನಾಗಿ ಬರೆಯಬಲ್ಲೆ ಅಂತ. ಚೆನ್ನಾಗಿ ಅಂದರೆ ಭಾಳ ಶ್ರೇಷ್ಠ ಕವಿತೆಗಳು ಅಂತ ಹೇಳುವ, ನನ್ನ ಮಟ್ಟಿಗೆ ಚೆನ್ನಾಗಿ ಬರೆಯಬಲ್ಲೆ ಅಂತ. ಈಗ ಹೇ ರಾಮ್ ಅಂತ ಹೇಳಿ ಒಂದು ಕವನ ಸಂಕಲನ ಸಿದ್ಧತೆ ಮಾಡಿದ್ದೇನೆ. ಸುಮಾರು 80-85 ಪದ್ಯಗಳಿದೆ. ಅದನ್ನು ಅನೇಕರಿಗೆ ಮೆಚ್ಚುಗೆ ಆದ ಕವನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದದ್ದು. ಮತ್ತು ಒಂದಿಷ್ಟು ಸಣ್ಣ ಕಥೆಗಳನ್ನು ಬರೆದಿದ್ದೇನೆ. ನನ್ನ ಕಥೆಗಳ ಸ್ಟೈಲೇ ಬೇರೆ. ನಾನು ಮಾಸ್ತಿ ಪರಂಪರೆಯನ್ನು ಅನುಸರಿಸುವವ. ಹೌದು, ನನಗೆ ಒಂದು ಯಾವುದೇ ಕಥೆಯಲ್ಲಿ ಒಂದು ಸಂದೇಶ ಬೇಕು, ಆನಂತರ ಒಂದು ಆದರ್ಶ ಬೇಕು ಅದರಲ್ಲಿ. ಒಂದು ಕಥೆಯಲ್ಲಿ, ನನ್ನ ಕಥೆ ಸರಿಯ ತಪ್ಪ ಗೊತ್ತಿಲ್ಲ, ಈಗ ಅದಿಲ್ಲ, ನನ್ನದು ಸಿದ್ಧಾಂತ ಹಾಗೆ. ನಾನು ಆ ಪರಂಪರೆಗೆ ಸೇರಿದವು. ನನ್ನ ಕಥೆಗಳು ಎಲ್ಲರಿಗೂ ಇಷ್ಟ ಆಗಲಿಕ್ಕಿಲ್ಲ, ಆದರೆ ಅನೇಕರಿಗೂ ಇಷ್ಟ ಆಗಿದೆ. ಹಾಗೂ ನೀ ಅನಿಕೇತನ ಅಂತ ಒಂದು ಸಂಕಲನ ಬಂದಿದೆ, ಅದು ಕುವೆಂಪು ಅವರ ಹೆಡ್ಡಿಂಗ್ ಇಟ್ಟುಕೊಂಡು ಅದು ಆ ಕಥಾ ಸಂಕಲನ ಬಂದಿದೆ. ಅದರದ್ದು ಮೊದಲ ಕಥೆಯನ್ನೇ ಕೇರಳದವರು ತಗೊಂಡು ಮಲಯಾಳಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಪಾಠ ಪುಸ್ತಕದಲ್ಲಿ ಹಾಕಿದ್ದಾರೆ. ಕರ್ನಾಟಕದಲ್ಲಿ ಹಾಗೆ ಇನ್ನೊಂದು ನುಗ್ಗೆಗಿಡ ಅಂತ ಒಂದು ಕವಿತೆ, ಅದರಲ್ಲಿಯೂ ಹಿಂದೂ, ಬ್ರಾಹ್ಮಣ ಮತ್ತು ಮುಸ್ಲಿಮರ ಅನ್ಯೋನ್ಯತೆಯನ್ನು ಚಿತ್ರಿಸಲಿಕ್ಕೆ ಮಾಡಿದ್ದಾರೆ. ಅದು ನಮ್ಮದೇ ಅನುಭವ. ಅದು ನುಗ್ಗೆಗಿಡ ಅಂತ. ಸರ್ಪ ಸುತ್ತಿಗೆ ಮದ್ದು ಕೊಡೋದು, ಹೆಂಡತಿ ಕೊಡ್ತಾಳೆ, ಅದು ಮುಸ್ಲಿಮರಿಗಾಗಿ ಎಲ್ಲಿಯೂ ಆಗದ ಟ್ರೀಟ್ಮೆಂಟ್ ನಮ್ಮಲ್ಲಿಗೆ ಬಂದಾಗ ಅವನ ತಂದೆ
ದನವನ್ನು ಕೊಂಡೋಗಿ ಕಸಾಯಿಖಾನೆಗೆ ನಾವು ಕೊಟ್ಟಾಗ ಸಾಕು ಅಂತ ಕೊಟ್ಟದನ್ನು ಕಥೆಯಲ್ಲಿ ನಮ್ಮದಲ್ಲ ಅವನು ಕೊಂದಿರ್ತಾನೆ, ಕಸಾಯಿಖಾನೆಗೆ ಕೊಟ್ಟಿರ್ತಾನೆ. ಅದು ಗೊತ್ತಾಗಿ ಈ ಕಥಾನಾಯಕನ ಹೆಂಡತಿ ನಿನಗೆ ಮದ್ದು ಕೊಡೋದಿಲ್ಲ ಆಡ್ತಾನೆ. ಆಗ ಅವರು ಅಯ್ಯೋ ನನ್ನ ಮಗ ಸತ್ತು ಹೋಗ್ತಾನೆ, ನೀವು ಒಂದು ಮದ್ದು ಕೊಡೋದಿಲ್ಲ ಅಂದರೆ ಏನು ಅವಸ್ಥೆ. ಆಗ ಅವಳ ಮನ ಪರಿವರ್ತನೆ ಆಗಿ ಔಷಧ ಕೊಡ್ತಾ ಇರ್ತದೆ ಕಥೆ. ಅದು ನುಗ್ಗೆ ಗಿಡ ಒಮ್ಮೆ ಮುರಿದ್ರು ತಕ್ಷಣ ಅದು ಹುಟ್ಟುತ್ತದೆ. ಅದು ಮಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ, ಕೇರಳದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಟೆಕ್ಸ್ಟ್ ಪುಸ್ತಕದಲ್ಲಿ ಆ ಕಥೆ ಬಂದಿದೆ. ಅದೊಂದು ಐಡಿಯಾಲಜಿ ಮಾಸಿಯಾಗಿ. ಮತ್ತು ಈಗಿನ ಕಾಲದ ಈ ನವ್ಯೋತ್ತರದ ಕಥೆಗಳು ಉಂಟಲ್ಲ, ಅದು ಭಾಳ ಸಂಕೀರ್ಣವಾದ್ದು. ಅದರ ಬಗ್ಗೆ ತುಂಬ ಗೌರವ ಇದೆ. ನನಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ದೃಷ್ಟಿಯಿಂದ ಬರೀತಾ ಇದ್ದೇನೆ. ಸುಮಾರು 26 ಕಾದಂಬರಿಗಳು ಬರ್ತೇನೆ. ಇದರಲ್ಲಿ ಇನ್ನೊಂದು ದೊಡ್ಡ ಕೆಲಸ ಮಾಡಿದ್ದೇನೆ ನಾನು. ಈ ಚೈತನ್ಯ ಪಂಥ ಅಂತ ಉಂಟು, ನಮ್ಮ ಬೆಂಗಳೂರಲ್ಲಿ ಇಸ್ಕಾನ್ ಹೌದು. ಅವರು ಆ ಚೈತನ್ಯ ಪಂಥದ ಇವರು ಪ್ರಭುಪಾದ ಸ್ವಾಮಿಗಳು ಚೈತನ್ಯ ಪಂಥವನ್ನು ಜಗತ್ತಿನಾದ್ಯಂತ ಹಂಚಿದವರು. ಅದರ ಸಂಸ್ಥಾಪಕರು. ನೆಕ್ಸ್ಟ್ ಅವರು ಅವರದ್ದು ಉಂಟಲ್ಲ ವಿಶ್ವಂಬರ ಅಂತ ಅವರ ಮೂಲ ಹೆಸರು. ಮತ್ತು ಅವರು ಇದು ಅಂತ ಹೆಸರು ಮರೀಲಿಕ್ಕೆ ಶುರುವಾಗಿದೆ ನೋಡಿ. ಅದನ್ನು ನೀವೊಂದು ಕಾದಂಬರಿ ಬರೆದು ಕೊಡಬೇಕಂತ ಅಲ್ಲಿಂದ ಫೋನ್ ಬಂತು ನನಗದು. ಅದು ಸ್ವಲ್ಪ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ, ಧಾರ್ಮಿಕ ಅಂತ ಹೇಳೋದಕ್ಕಿಂತಲೂ ಆಧ್ಯಾತ್ಮಿಕ. ನನಗೆ ಅದರ ಅನುಭವ ಇಲ್ಲ, ಬರೀಲಿಕ್ಕಾಗೋದಿಲ್ಲ. ಮತ್ತು ಮಲ್ಲೇಪುರಂ ಬಂದರು, ಅವರೊಟ್ಟಿಗೆ ಸ್ವಾಮಿಗಳು ಅವರು ಇಲ್ಲ ಬಂದು ನೀವೇ ಬರೀಬೇಕು, ಆಗೋದಿಲ್ಲ ಹೇಳಿ, ಸಾಧ್ಯವೇ ಇಲ್ಲ ಹೇಳಿ. ಅವರು ಬಿಡಲೇ ಇಲ್ಲ. ಮತ್ತು ನನ್ನನ್ನು ಕರೆಸಿದರು ಬೆಂಗಳೂರಿಗೆ. ನಾನು ಗಂಡ ಹೆಂಡತಿ ಹೋದೆವು. ಅಲ್ಲಿ ಎಲ್ಲ ಸ್ವಾಮಿಗಳು, ಚಂಚಲಪತಿ ದಾಸರು, ಅವರು ಇವರು ಇದು ಎಲ್ಲ ಕೂತು ನೀವು ಬರೀಲೇಬೇಕಂತ ಒತ್ತಾಯ ಮಾಡಿದರು. ಆಯಿತು ನೋಡು ಅಂತ ಹೇಳಿದೆ. ಒಂದಿಷ್ಟು ಪುಸ್ತಕ ಕೊಟ್ಟರು, ಒಂದು 10,000 ಪುಟದ ಇಂಗ್ಲೀಷು, ಕನ್ನಡ ಎಲ್ಲ ಕೊಟ್ಟರು. ನನಗೆ ಆ ಇಂಗ್ಲೀಷನ್ನು ಪೂರ್ತಿ ಫಿಲಾಸಫಿಕ್ಕಿಂದೆಲ್ಲ ಅರ್ಥ ಮಾಡುವಷ್ಟು ನಾಲೆಜ್ ಇಲ್ಲ. ಯಾಕಂದರೆ ಇಂಗ್ಲೀಷಿನ ನಾಲೆಜೇ ಕಡಿಮೆ, ನನಗೆ ನಾಚಿಕೆ ಇಲ್ಲ ಅದರಲ್ಲಿ. ಯಾಕಂದರೆ ನಾನು ಆಯುರ್ವೇದದ್ದು ಓದಿದ್ದು. ಇದು ನಮ್ಮದು ಮೀಡಿಯಾ ಇದ್ದದ್ದು ಕನ್ನಡವೇ, ಸಂಸ್ಕೃತ ಮತ್ತು ಕನ್ನಡ. ಇದು ಎಲ್ಲೇ ಅರ್ಥ ಆಗ್ತದೆ ಆ ಶಬ್ದಗಳ ಇದು. ನಾವು ಆನಂದ ಅಂತ ಹೇಳೋದಕ್ಕೆ ನಾವು ಇಂಗ್ಲೀಷಿನಲ್ಲಿ ಆ ಆನಂದ ಬೇರೆ, ಈ ಆನಂದ ಬೇರೆ, ಸಂತೋಷ ಬೇರೆ, ಆನಂದ ಬೇರೆ. ಅವರ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಂತೋಷ ಅಂತ. ಹೌದು, ಕಷ್ಟ ಉಂಟು, ಅದನ್ನು ಆಗೋದಿಲ್ಲ ಹೇಳಿದರೆ. ಹಾಗೆ ಬಿಡಲಿಲ್ಲ ಅವರು. ಆ ನಂತರ ನೀವು ನನ್ನನ್ನು ಒತ್ತಾಯ ಮಾಡಿ ಮಲ್ಲೇಪುರಂ, ಅವರ ಹೆಂಡತಿ, ನಾನು, ನನ್ನ ಹೆಂಡತಿ, ಆ ನಂತರ ಒಬ್ಬರು ಸ್ವಾಮಿಗಳು, ಅವರ ಅಸಿಸ್ಟೆಂಟ್, ಇಷ್ಟು ಜನರನ್ನು ಪುರಿ, ಕಲ್ಕತ್ತಕ್ಕೆಲ್ಲ ಹೋಗಿ ಅವರು ಹುಟ್ಟಿದ ಸ್ಥಳಕ್ಕೆ ಕರ್ಕೊಂಡೋಗಿ ವಿಮಾನದಲ್ಲಿ ಕರ್ಕೊಂಡೋಗಿ ಭಾಳ ಪ್ರೀತಿಯಿಂದ ಒಂದು 8 ದಿವಸ ನೀವು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಮತ್ತು ನನಗೆ ಬೇಡ ಅಂತ ಹೇಳಿದರೆ ಬಿಡಲಿಲ್ಲ ಸ್ವಾಮಿಗಳು. ಒಳ್ಳೆ ಅಲ್ಲಿ ಇಸ್ಕಾನ್ನಲ್ಲಿ ರೂಮು ಗೀಮು ಮಾಡಿ ಹೋಗಿ ಬರಲಿಕ್ಕೆ ಕಾರು, ಅವರದ್ದೇ ಕಾರು, ಇಲ್ಲಿಂದ ಹೋಗಲಿಕ್ಕೆ ಕಾರು, ಬರಲಿಕ್ಕೆ ಕಾರು, ಏರ್ಪೋರ್ಟಿನಲ್ಲಿ ರೂಮು ಗೀಮು ಯಾವುದೂ ಇಲ್ಲ. ಕಡಿಮೆಯಲ್ಲಿ ಒಂದು 5 ಲಕ್ಷ ಖರ್ಚು ಮಾಡಿರ್ಬೋದು ಅವರು, ಕಡಿಮೆಯಲ್ಲಿ ಆ ಕಾಲದಲ್ಲಿ. ಆನಂತರ ಬರೀಲಿಕ್ಕೆ ಹೊರಟು ಅದನ್ನೊಂದು 6 ತಿಂಗಳು ನೋಟ್ಸ್ ಮಾಡಿದೆ. ಮತ್ತು ಬರದೆ ಒಂದು 2-3 ತಿಂಗಳು ಹಠ ಹಿಡಿದು ಕೂತು ಬರದೆ ಕಡೆಗೆ ಅವ್ರಿಗೆ ಕೊಟ್ಟ ನಂತರ ಅವರು ಅದನ್ನು ಪರಿಷ್ಕರಿಸಿದರು. ಎಲ್ಲಿಯಾದರೂ ಈಶ್ವರನ ಹೆಸರು ಬರಬಾರ್ದು ಅದರಲ್ಲಿ. ಹರ ಅಂತ ಬಂದರೆ ಆಗಲಿಲ್ಲ. ಅದು ಹರಿಯೇ ಕೃಷ್ಣನೇ, ಎಲ್ಲದಕ್ಕೂ ಕೃಷ್ಣನೇ. ವಿಷ್ಣು ಎಂಬುವಂಥದ್ದಕ್ಕಿಂತಲೂ ಕೃಷ್ಣನ ಅವತಾರವೇ ವಿಷ್ಣು. ಆ ರೀತಿಯ ಕಲ್ಪನೆ ಮಾಡಿದರು. ಆನಂತರ ಅದೇನು ಬೇರೆ ಬೇರೆ ಭಾಷೆಗಳಿಗೆ ಅದು ಅಚ್ಚಾಯಿತು ಭಾಳ. ಅದನ್ನು ರಾಜ್ಯಪಾಲರು ಬಂದು ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ರು, ದೊಡ್ಡ ಸಮಾರಂಭ ಮಾಡಿದರು. ನನ್ನನ್ನು ಫ್ಲೈಟ್ನಲ್ಲೇ ಕರೆಸುವರು. ಸಂಭಾವನೆಯು ಕನ್ನಡದಲ್ಲಿ ಬಿಡಿ, ಯಾರಿಗೂ ಇಷ್ಟು ದೊಡ್ಡ ಸಂಭಾವನೆ ಕೊಟ್ಟಿರಲಿಕ್ಕಿಲ್ಲ. 5 ಲಕ್ಷ ರೂಪಾಯಿ ನನಗೆ ಕೊಟ್ಟರು, ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ. ಅದು ಆದರೆ ನನಗೆ ವೈಯಕ್ತಿಕವಾಗಿ ನನ್ನ ಕ್ರಿಯೇಟಿವಿಟಿ ಇಲ್ಲ ಅದರಲ್ಲಿ. ಈಗ ಅದು ಅನೇಕರಿಗೆ ಖುಷಿಯಾಗಿದೆ ಸರಿ, ನಾನು ಅಂತ ಹೇಳುವಂಥದ್ದು ಮಾಡಿದ್ದಿಲ್ಲ. ಪುಸ್ತಕವನ್ನು ಈಗ ಸಂಗ್ರಹ ಮಾಡಿದಾಗೆ ಅದನ್ನು ಮಾಡಿ ಒಂದು ಕಾದಂಬರಿಯಾಗಿ ಮಾಡಿದ್ದೇನೆ. ಅದು ಈಗ ಯಾವ ಭಾಷೆಗಳಿಗೂ ಅನುವಾದ ಮಾಡಲಿಕ್ಕೆ ಅವರು ಸ್ವತಂತ್ರರು. ಮತ್ತು ಎಷ್ಟು ಎಡಿಷನ್ ಆದರೂ ನನಗೆ ಕೇಳಲಿಕ್ಕಿಲ್ಲ. ಆಯಿತೆ, ಎಲ್ಲ ಕಾಪಿರೈಟ್ ಅಂತ ತಗೊಂಡ್ರು. ಭಾಷಾಂತರ, ಪುನರ್ಮುದ್ರಣ ಯಾವುದೂ ಹಕ್ಕಿಲ್ಲ. ಅವರು ಮಾಡಿಕೊಳ್ತಾ ಇದ್ದಾರೆ. ಆಗ ತುಂಬ ಕಾಂಟ್ಯಾಕ್ಟ್ನಲ್ಲಿದ್ದರು. ಈಗ ನಾನು ಕಾಂಟ್ಯಾಕ್ಟ್ ಬಿಟ್ಟಿದ್ದೇನೆ, ಅವರು ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ಅದು ಸೇರಿ ಒಟ್ಟು 26 ಕಾದಂಬರಿ ಬರೆದಿದ್ದೇನೆ. 14 ಕವನ ಸಂಕಲನಗಳು ಬಂದಿದೆ. ಆನಂತರ ಅದೆಲ್ಲ ಆಯಾಯ ಕಾಲಕ್ಕೆ ಸಂಪುಟೀಕರಣ ಆಗಿದೆ. ಅಂದರೆ ಒಂದು 4-5 ದಿವಸ ಆದ ಕೂಡಲೇ ಒಮ್ಮೆ ಒಂದು ಸಮಗ್ರ ಅಂತ ಮಾಡೋದು, ಹಾಗೆ ಒಂದು ಆಗಿದೆ.